ನಾನಿವತ್ತು ಒಂದೊಳ್ಳೆ ಬಾಳೆಲೆ ಊಟ ಮಾಡೋಣ, ಅದು ಜೋಳದ ರೊಟ್ಟಿ ಜೊತೆ ಅಂತ ಅಂದ್ಕೊಂಡು ಒಂದು ಹೋಟೆಲ್‌ಗೆ ವಿಸಿಟ್ ಮಾಡಿದ್ದೆ. ಇಲ್ಲಿ ಯಾವಾಗ ನೋಡಿದರೂ ಇದೇ ಥರ ಜನ ತುಂಬಿರುತ್ತೆ. ಎಲ್ಲಿ ಏನು ಸ್ಪೆಷಲು ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್‌ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಈ ಜಾಗಕ್ಕೆ ಈಗಾಗಲೇ ವಿಸಿಟ್ ಮಾಡಿದವ್ರಿಗೆ ಇದು ಎಲ್ಲಿ ಅಂತ ಗೊತ್ತಾಗಿರುತ್ತೆ. ಇಲ್ಲಿ ಇವರು ಬಾಳೆಲೆ ಮೇಲೆ ಒಂದಷ್ಟು ತರಾವರಿ ಅಡುಗೆಗಳನ್ನು ಬಡಿಸ್ತಾರೆ. ಇಲ್ಲಿ ಸೀಸನ್‌ಗೆ ತಕ್ಕ ಹಾಗೆ ಮೀಲನ್ನು ರೆಡಿ ಮಾಡ್ತಾರೆ. ಆದರೆ ರೆಗ್ಯುಲರ್ ಆಗಿರುವಂತಹ ಜೋಳದ ರೊಟ್ಟಿ, ಜುಣ್ಕ, ಎಣ್ಣೆಗಾಯಿ ಇದೆಲ್ಲ ಯಾವುದು ಮಿಸ್ ಆಗಲ್ಲ. ಇದರ ಜೊತೆ ಕೆಲವೊಂದಷ್ಟು ತರಾವರಿ ಅಡುಗೆಯನ್ನು ಸೇರಿಸಿರ್ತಾರೆ. ಚೌತಿ ಬಂದರೆ ಆ ಟೈಮಿಗೆ ಸೂಕ್ತವಾದಂತಹ ಅಡುಗೆಗಳು. ಇನ್ನು ಮಾವಿನ ಹಣ್ಣಿನ ಕಾಲ ಬಂದರೆ ಮ್ಯಾಂಗೋ ಮೀಲ್ ಅಂತ. ಇವಾಗ ಇನ್ನೇನು ಮುಂಗಾರು ಮಳೆ ಶುರುವಾಗ್ತಾ ಇದೆ. ಹಾಗಾಗಿ ಮುಂಗಾರು ಬಾಳೆ ಎಲೆ ಊಟ ಅಂತ ಹೇಳಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಈ ಬಾಳೆ ಎಲೆ ಊಟವನ್ನು ಸವಿಯೋಣ ಅಂತ ನಾನು ನಿನ್ನೆ ವಿಸಿಟ್ ಮಾಡಿದ್ದೆ. ನನಗಂತೂ ಸಖತ್ ಇಷ್ಟ ಆಯಿತು. ಹಾಗಾಗಿ ಅಲ್ಲಿ ತಗೊಂಡಂತಹ ಕೆಲವು ವಿಡಿಯೋ ಕ್ಲಿಪ್ಪನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಏನಾದರೂ ಬೆಂಗಳೂರಲ್ಲಿದ್ದರೆ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡಿ ಈ ಮುಂಗಾರು ಮಳೆಯನ್ನು ಸವಿಬಹುದು ಅಂತ. ಈ ಬಾಳೆಲೆ ಊಟದಲ್ಲಿ ಏನೇನು ಸರ್ವ್ ಮಾಡ್ತಾರೆ ಅಂತ ಕೇಳಿದರೆ, ಮೊದಲಿಗೆ 2 ಥರದ ಜ್ಯೂಸ್ ಕೊಡ್ತಾರೆ. ಕಬ್ಬಿನ ಹಾಲಿನ ಜ್ಯೂಸು ಹಾಗೆ ವಾಟರ್ ಮೆಲನ್ ಜ್ಯೂಸು. ಅದಾದ ನಂತರ ಬಾಳೆಲೆ ಮೇಲೆ ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಪುಡಿ, ಸಲಾಡ್, ಕೋಸಂಬರಿನಲ್ಲಿ ಹಲಸಿನ ಹಣ್ಣು ಮತ್ತು ಕಡಲೆಬೇಳೆ ಹಾಕಿ ಮಾಡಿದರು. ಸಖತ್ತಾಗಿತ್ತು. ಹಾಗೆ ಇನ್ನು ದಾಲ್, ಎಣ್ಣೆಗಾಯಿ, ಕಾಳು ಪಲ್ಯ, ಜುಣ್ಕ, ಮಿರ್ಚಿ ಬಜ್ಜಿ, ದೋಸೆ, ಚಟ್ನಿ, ಜೋಳದ ರೊಟ್ಟಿ, ಹೋಳಿಗೆ, ರೊಟ್ಟಿ ಜೊತೆ ಬೆಣ್ಣೆ ಕೂಡ ಕೊಡ್ತಾರೆ. ಹೋಳಿಗೆ ಮೇಲೆ ತುಪ್ಪನೂ ಹಾಕ್ತಾರೆ. ಹಾಗೆ ಪೂರಿ, ಮಾವಿನ ಹಣ್ಣಿನ ಸಾಸಿವೆ, ಆಮೇಲೆ ಒಂದು ವಡೆ ಮುದ್ದೆ ಅಂತ ಹೇಳಿ ಬಡಿಸಿದರು. ಅದರ ಮೇಲೆ ತುಪ್ಪ ಹಾಗೆ ಒಂದು ಸ್ಪೈಸಿ ಕರಿ ಹಾಕಿದ್ರು. ತಿನ್ನೋದಕ್ಕೆ ಚೆನ್ನಾಗಿತ್ತು. ಜೋಳದ ಮುದ್ದೆನ ಚಿಕ್ಕದಾಗಿ ಮಾಡಿ ಅದರ ಮೇಲೆ ಹಾಕಿದ ಟೇಸ್ಟು ನನಗೆ ಸಿಕ್ತು. ಆಮೇಲೆ ಅನ್ನ, ಸಾಂಬಾರು, ರಸಮ್ಮು, ಪಾಯಸ, ಅದಾದ ನಂತರ ಕೊನೆಯಲ್ಲಿ ಬೀಡ ಕೂಡ ಕೊಡ್ತಾರೆ. ಇದೆಲ್ಲ ಐಟಮ್ ನಿಮಗೆ ಎಷ್ಟು ಬೇಕೋ ಅಷ್ಟು ಅನ್ಲಿಮಿಟೆಡಾಗಿ ಸರ್ವ್ ಮಾಡ್ತಾರೆ. ನಾನಂತೂ ಅಷ್ಟು ಐಟಮನ್ನು ಒಂದೂ ಬಿಡದೆ ತಿಂದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಚೆನ್ನಾಗಿತ್ತು ಕೂಡ, ಏನು ಹೆವಿ ಅನಿಸಿಲ್ಲ. ಬರೋಬ್ಬರಿ 25 ವೆರೈಟಿಯ ತರಾವರಿ ಡಿಶನ್ನು ನಮಗೆ ಬಾಳೆ ಎಲೆ ಮೇಲೆ ಬಡಿಸ್ತಾರೆ. ಆರಾಮವಾಗಿ ಹರಟೆ ಹೊಡ್ಕೊಂಡು ತಿಂದು ಬರಬಹುದು. ನಾನಂತೂ ಎಲ್ಲವನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಸವಿದೆ ಅಂದರೆ ನಿಮಗೆ ನನ್ನ ಬಾಳೆ ಎಲೆ ನೋಡುವಾಗ ಗೊತ್ತಾಗ್ಬೋದು. ಬಾಳೆಲೆ ನೋಡಿ ಎಷ್ಟು ನೀಟಾಗಿ ಎಲ್ಲವನ್ನು ತಿಂದು ಖಾಲಿ ಮಾಡಿದ್ದೆ. ದೃಷ್ಟಿ ಹಾಕಬೇಡಿ. ಇನ್ನು ಈವ್ನಿಂಗ್ ಹೊತ್ತಲ್ಲಿ ಬಿಸಿ ಬಿಸಿಯಾದ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಕೂಡ ಅಲ್ಲೂ ಕೂಡ ವೆರೈಟಿ ಇದೆ. ಸೊಗಡು ಸಂಗೀತ್, ಮಂಗಳೂರು ಬನ್ಸು, ಮಿರ್ಚಿ ಮಂಡಕ್ಕಿ, ನರ್ಗಿಸ್ ಮಂಡಕ್ಕಿ, ಜೋಳದ ವಡಿ, ಸಾಬುದಾನ ವಡಿ, ಹಾಗೆ ಗೋಳಿ ಬಜೆ, ಈ ಎಲ್ಲ ಒಂದು ಸ್ನ್ಯಾಕ್ಸ್ ಕೂಡ ನಿಮಗಲ್ಲಿ ಸಂಜೆ ಹೊತ್ತಲ್ಲಿ ಸಿಗತ್ತೆ. ನಾನು ಈಗ ಸಾಯಿ ಸೊಗಡದಲ್ಲಿ ಮುಂಗಾರು ಮಳೆ ಶುರುವಾಗ್ತಾ ಇದೆ. ಸಾಕಷ್ಟು ಈವ್ನಿಂಗ್ ಬಿಸಿ ಬಿಸಿ ಸ್ನ್ಯಾಕ್ಸ್ ಏನು ಸಿಗುತ್ತೆ ನಿಮಗೆ. ಮೂಲತಃ ನಾನು ಮಂಗಳೂರಿನವಳಾಗಿರೋದ್ರಿಂದ ನನಗೆ ಅಕ್ಕಿ ಪೂರಿ, ಈ ಮಾಮೂಲಿ ಪೂರಿಗಳೆಲ್ಲ ಗೊತ್ತು. ಬಟ್ ಜೋಳದ ವಡಿನ ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಹೊಸದಾಗಿದೆ, ತಿನ್ನಬೇಕು ಅಂತಲೇ ಟೇಸ್ಟ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಹೇಳ್ತೀನಿ. ನಮ್ಮ ಕಡೆ ಅಕ್ಕಿ ಪೂರಿ ಅಂತ ಮಾಡ್ತೀವಿ, ಅದೇ ಥರ ಬಂದಿದೆ, ಹಾಗೆ ಕಾಣಿಸ್ತಿದೆ. ಟೇಸ್ಟಲ್ಲಿ ಹೇಗಿದೆ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಖತ್ ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ನಮಸ್ಕಾರ, ನಾನು ಸಾಯಿ ಸೊಗಡು ಅವರು ಮುಂಗಾರು ಮಳೆ ಲಂಚ್ನ ಇಂಟ್ರೊಡ್ಯೂಸ್ ಮಾಡಿದರೆ ಅದನ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ಅದರಲ್ಲೂ ನಮ್ಮ ದಾವಣಗೆರೆ ಮಿರ್ಚಿಯಲ್ಲಿ ಸಕ್ಕತ್ತಾಗಿದೆ. ಮ್ಯಾಂಗೋ ಸಾಸಿವೆ ಅಂತೇಳಿ ತುಂಬ ಚೆನ್ನಾಗಿದೆ. ಬಟ್ ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್. Hi everyone, I'm Priya. I'm a food blogger and I came to Sai Sogadu and I'm trying their Mungaru Malaya Uta, which is so good in taste. I refer you all to come and try this. Try Marty. Any of your favorites? I think I love the juices. Sugarcane juice is having some twist, mirchi twist that I love. Also the puri and the sabzi. I just love the taste. Delicious. Yeah. Thank you so much. ಮುಂಗಾರು ಮಳೆ ಊಟ ಅಂತ ಸ್ಪೆಷಲ್ ಕ್ಯೂರೇಟಿವ್ ಮೆನುನ ಸ್ಟಾರ್ಟ್ ಮಾಡಿದ್ದಾರೆ. ಇದರಲ್ಲಿ ನನಗೆ ಮ್ಯಾಂಗೋ ಸಾಸ್ ಇರ್ಬೋದು, ಕೊತ್ತಂಬರಿ ಜಾಸ್ತಿ ಇದೆ, ಅದು ಚೆನ್ನಾಗಿತ್ತು. ಹೋಳಿಗೆ, ರೊಟ್ಟಿ ಎಲ್ಲನೂ ಸಖತ್ತಾಗಿತ್ತು. ನೀವು ಬನ್ನಿ,
ಒಂದು ಒಳ್ಳೆ ಊಟ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ. ರಾಜಾಜಿನಗರ ಮೆಟ್ರೋ ಸ್ಟೇಷನ್ ಕೆಳಗಡೆನೇ ಇರುವಂತಹ ಸಾಯಿ ಸೊಗಡಿಗೆ ಬಂದರೆ ಈ ಮುಂಗಾರು ಮಳೆ ಮೀಲ್ ಹಾಗೆ ವೆರೈಟಿ ಸ್ನ್ಯಾಕ್ಸನ್ನು ನೀವು ಕೂಡ ಸವಿಬಹುದು.